ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಕೆಪಿ ನ್ಯೂಸ್ 24/7. ನಾನು ನಿಮ್ಮ ಪೂಜಾಸ್. ನೀವು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ 905ನೇ ಉತ್ಸವ ಕಾರ್ಯಕ್ರಮ ಭವ್ಯವಾದ ಮೆರವಣಿಗೆ, ಡೊಳ್ಳು ಕುಣಿತದೊಂದಿಗೆ ಮತ್ತು ಸಮಾಜದ ವಿವಿಧ ಸಾಧಕರಿಗೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಸೇಡಂ ಶಾಸಕರು ಮತ್ತು ವೈದ್ಯಕೀಯ ಮತ್ತು ಕೌಶಲ್ಯಾಭಿವೃದ್ಧಿಯ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್, ನಿಜಶರಣ ಅಂಬಿಗರ ಚೌಡಯ್ಯನವರ ವಚನಗಳಿಂದ ಸಮಾಜವನ್ನ ಸರಿದಾರಿಯಲ್ಲಿ ಹೋಗಲು ಸಹಕಾರಿಯಾಗ್ತಿದೆ ಅಂತ ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕರಾದಂತಹ ತಿಪ್ಪಣ್ಣ ಕಮತ್ನೂರ್, ಕೂಲಿ ಸಮಾಜದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಲಕ್ಷ್ಮಣ ವಂಟಿ, ಕಾಡ್ಮಾಜಿ ಅಧ್ಯಕ್ಷರಾದಂತಹ ಶರಣಪ್ಪ ತಳ್ವಾರ್, ಕಿನಾ ಕೋಲಿ ಸಮಾಜ ಅಧ್ಯಕ್ಷರಾದಂತಹ ರವಿರಾಜ ಕೋರ್ವಿ, ತಾಲೂಕಾ ಕೋಲಿ ಸಮಾಜ ಅಧ್ಯಕ್ಷರಾದಂತಹ ಅನಿಲ್ ಜಮಾದರ್, ನಿಜಶರಣ ಅಂಬಿಗರ ಚೌಡಯ್ಯ ಸೇವಾ ಸಮಿತಿಯ ಸದಸ್ಯರು ಮತ್ತು ಅಪಾರ ಅಭಿಮಾನಿಗಳು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿದ್ರು. ಕಡೆ ಹಾಯಿಸ್ತಕ್ಕಂಥ ಜನ ಅಂತಕ್ಕಂಥದ್ದು ಅಂಬಿಗರ ಚೌಡಯ್ಯನವರ ವಚನದಲ್ಲೇ ಇದೆ. ಹಾಗಾಗಿ ಇವತ್ತು ನಾನು ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ಕನವರು ಮತ್ತು ನಾಗಾಭರಣ ಜಿಲ್ಲೆಯವರು, ಯಾಕಂದರೆ ಈ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಸಿಗಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೋಲಿ ಸಮಾಜ ಬಹಳ ದೊಡ್ಡ ಸಂಸ್ಕೃತಿ ಇದೆ ಮತ್ತು ಅವ್ರಿಗೆ ಬಹಳ ದಿವಸಗಳಿಂದ ಬೇಡಿಕೆ ಏನಂದರೆ ST ಆಗಬೇಕು. ಯಾಕಂದರೆ ವಿಠಲರು ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಚಳವಳಿ ಇದೆ, ಆ ಚಳವಳಿ ಅರ್ಧಕ್ಕೆ ನಿಂತಿದೆ. ನಮ್ಮ ತಿಪ್ಪಣ್ಣಪ್ಪ ಕಮ್ಮಕ್ಕನವರು ಹೇಳಿದ ಹಾಗೆ ಇವತ್ತು ಅನೇಕ ಬಾರಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ಈ ಪ್ರಯತ್ನ ಮಾಡಿದ್ವಿ. ಯಾಕಂದರೆ ಮಾತಾ ಮಹೇಶ್ವರಿ ಅವರ ಸನ್ನಿಧಿಯಲ್ಲಿ ನಾವು ಅದು ಬಹಳ ದೊಡ್ಡ ಬೃಹತ್ ಸಮಾವೇಶ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸರ್ ಅವತ್ತು ನಿರ್ಣಯ ಮಾಡಿ ಏನಂದರೆ ಈ ಸಮಾಜಕ್ಕೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಪಣತೊಟ್ಟೆ ಅದು ಮಾಡಿರ್ತಕ್ಕಂಥ ಅದು ಸಮಾವೇಶ. ಹಾಗಾಗಿ ನೆಕ್ಸ್ಟ್ ಕ್ಯಾಬಿನೆಟಲ್ಲೇ ನಾವು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಅದನ್ನು ಕಾರಣಾಂತರಗಳಿಂದ ಇವ್ರು ಇನ್ನೂ ಫೈಲು ಅದು ಬೇಕು ಇದು ಬೇಕು ಅಂತ ಹಿಂದೆ ಮುಂದೆ ಓಡಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಬ್ಲೇಮ್ ಮಾಡಕ್ಕೆ ಹೋಗೋದಿಲ್ಲ. ಯಾಕಂದರೆ ಒಂದು ಕೆಲಸ ಆಗಬೇಕು ಅಂತಂದರೆ ಅದ್ರ ಹಿಂದೆ ಸತತ ಪ್ರಯತ್ನ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಾನು ಭಾವನೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.